ಇವತ್ತು 8ನೇ ಕ್ವೆಶ್ಚನನ್ನು ನೋಡೋಣ. 8ನೇ ಕ್ವೆಶ್ಚನ್ ಬಂದ್ಬಿಟ್ಟು ಅಗೇನ್ ಇಕ್ವಿಟಿ ಮಾರ್ಕೆಟ್ ಬಗ್ಗೆ ಇದೆ. ಇದು ಎಕನಾಮಿಕ್ಸ್ ಕ್ವೆಶ್ಚನ್ ಆಗುತ್ತೆ. ಸೊ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಮತ್ತು 3 ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಂಡಿಯಾ ಅಕೌಂಟ್ಸ್ ಫಾರ್ ಅ ವೆರಿ ಲಾರ್ಜ್ ಪೋರ್ಷನ್ ಆಫ್ ಆಲ್ ಇಕ್ವಿಟಿ ಆಪ್ಷನ್ ಕಾಂಟ್ರಾಕ್ಟ್ಸ್ ಟ್ರೇಡೆಡ್ ಗ್ಲೋಬಲಿ ದಸ್ ಎಕ್ಸಿಬಿಟಿಂಗ್ ಅ ಗ್ರೇಟ್ ಬೂಮ್. ಸೊ ಅರೌಂಡ್ 2023 to 25 ಡೇಟಾ ತಗೊಂಡ್ರೆ 84% ಆಫ್ ಇಕ್ವಿಟಿ ಆಪ್ಷನ್ಸ್ ಟ್ರೇಡಿಂಗ್ ಇದೆಯಲ್ಲ ಅದು ಇಂಡಿಯಾದಲ್ಲೇ ಆಗಿದೆ. ಸೊ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಆಫ್ ಆಲ್ ದಿ ಇಕ್ವಿಟಿ ಆಪ್ಷನ್ ಕಾಂಟ್ರಾಕ್ಟೆಡ್ ಗ್ಲೋಬಲಿ ಗ್ರೇಟ್ ಬೂಮ್ ಎಕ್ಸಿಬಿಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ನಾವು. ಸೊ ಎರಡನೇ ಆಪ್ಷನ್ ಬಂದ್ಬಿಟ್ಟು ಇಂಡಿಯಾಸ್ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಗ್ರೋನ್ ರ್ಯಾಪಿಡ್ಲಿ ಇನ್ ದ ರೀಸೆಂಟ್ ಪಾಸ್ಟ್ ಈವನ್ ಓವರ್ಟೇಕಿಂಗ್ ಹಾಂಗ್ಕಾಂಗ್ಸ್ at some point of time. ಸೊ ಜನವರಿ 2024 ಟೈಮಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲೈಸೇಷನ್ 4th ಲಾರ್ಜೆಸ್ಟ್ ಆಗಿದೆ. ಅದು ಹಾಂಗ್ಕಾಂಗ್ನ ಓವರ್ಟೇಕ್ ಮಾಡಿದೆ. ಸೊ ಈ ಸೆಕೆಂಡ್ ಆಪ್ಷನನ್ನು ಕರೆಕ್ಟ್ ಆಗುತ್ತೆ. ಮೂರನೇ ಆಪ್ಷನ್ ಬಂದ್ಬಿಟ್ಟು ದೇರ್ ಈಸ್ ನೋ ರೆಗ್ಯುಲೇಟರಿ ಬಾಡಿ ಐದರ್ ಟು ವಾರ್ನ್ ದಿ ಸ್ಮಾಲ್ ಇನ್ವೆಸ್ಟರ್ಸ್ ಅಬೌಟ್ ದಿ ರಿಸ್ಕ್ ಆಫ್ ಆಪ್ಷನ್ ಟ್ರೇಡಿಂಗ್ ಆರ್ ಟು ಆಕ್ಟ್ ಆನ್ ಅನ್ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇನ್ ದಿಸ್ ರಿಗಾರ್ಡ್. ಸೊ ಆಪ್ಷನ್ 3 ಬಂದ್ಬಿಟ್ಟು ತಪ್ಪಾಗುತ್ತೆ. ಯಾಕಂದರೆ ನಮಗೆ ಗೊತ್ತಿದೆ SEBI ಅಂತೇಳಿ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ರೆಗ್ಯುಲೇಟರಿ ಬಾಡಿ, ಅದು ಯಾವಾಗಲೂ ವಿಡಿಯೋಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ನೋಟಿಫಿಕೇಶನ್ಸ್ ಇರ್ಬೋದು, ಇಶ್ಯೂ ಮಾಡ್ತಾ ಇರುತ್ತೆ ಟು ಐದರ್ ಟು ವಾರ್ನ್ ದಿ ಸ್ಮಾಲ್ ಟ್ರೇಡರ್ಸ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ಸ್ ಯಾರು ಅನ್ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದಾರಲ್ಲ ಅವ್ರನ್ನ ಸ್ಟಾಪ್ ಮಾಡೋ ಸಲುವಾಗಿ. ಸೊ ಇಲ್ಲಿ ಆಪ್ಷನಲ್ಲಿ 3 ಆಪ್ಷನಲ್ಲಿ 3 ಇದೆ. ಸೊ 3 ತಪ್ಪು ಅಂತ ಗೊತ್ತಿದೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ 1 and 2 ಇದು ಬಹಳ ಈಸಿ ಕ್ವೆಶನ್ ಆಗುತ್ತೆ. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವೆಶನನ್ನು ನಾಳೆ ನೋಡೋಣ. ಥ್ಯಾಂಕ್ ಯು.